ಹಲೋ ವೀಕ್ಷಕರೇ, ಸಕುಟುಂಬ ಸಮೇತ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅದಕ್ಕಿಂತ ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ವೀಕ್ಷಕರಿಗೂ. ಆರೋಗ್ಯ, ಆಯುಷು, ಸಂಪತ್ತು ಕೊಟ್ಟು ಕಾಪಾಡಲಿ ಆ ದೇವರು ಅಂತ ನಾನು ನಿಮ್ಮಲ್ಲಿ ಆಶಿಸ್ತಾ ಇದ್ದೀನಿ. ಇವತ್ತು ವರಮಹಾಲಕ್ಷ್ಮಿಗೆ ಮಡ್ಲಕ್ಕಿ ತುಂಬೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ತಟ್ಟೆ ಇಟ್ಕೊತಾ ಇದ್ದೀನಿ. ಇದು ನಾವು ದೇವ್ರಿಗೆ ಮಾತ್ರ ಉಪಯೋಗಿಸೋಂಥ ತಟ್ಟೆ. ನಾವು ಊಟಕ್ಕೆ ಯೂಸ್ ಮಾಡೋ ತಟ್ಟೆನೆಲ್ಲ ಇಟ್ಕೊಬಾರ್ದು. ದೇವ್ರಿಗೆ ಯೂಸ್ ಮಾಡೋಂಥ ತಟ್ಟೆ. ಮೊದಲನೇದ ಒಂದು ತಟ್ಟೆ ಇಟ್ಕೊತಾ ಇದ್ದೀನಿ. ಈ ತಟ್ಟೆಲಿ ನಾನು ಒಂದು 5 ಬಕ್ಸೆಷ್ಟು ಅಕ್ಕಿ ಹಾಕ್ತಾ ಇದ್ದೀನಿ. 5 ಬಕ್ಸೆ ಹಾಕ್ಬೋದು, 9 ಬಕ್ಸೆನೂ ಹಾಕ್ಬೋದು, ಅಥವಾ 11 ಬಕ್ಸೆನೂ ಹಾಕ್ಬೋದು. ನಾನೊಂದು 5 ಬಕ್ಸೆಷ್ಟು ಅಕ್ಕಿ ಹಾಕ್ತಾ ಇದ್ದೀನಿ. ನಿಮ್ಮ ಅನುಕೂಲ, ಹೇಗೆ ಸ್ಟೋರ್ ಅಕ್ಕಿ ಇದ್ದರೆ ಸ್ಟೋರ್ ಅಕ್ಕಿ, ಅಥವಾ ಮನೇಲಿ ಯೂಸ್ ಮಾಡೋ ಅಕ್ಕಿ ಇದ್ದರೆ ಮನೇಲಿ ಯೂಸ್ ಮಾಡೋ ಅಕ್ಕಿ, ಯಾವ ಅಕ್ಕಿ ಆದರೂ ಪರವಾಗಿಲ್ಲ ಹಾಕ್ಕೊಳ್ಳಿ. ಐದು ಬಕ್ಸೆ ಆಗಬೇಕು. ಇದನ್ನು ಫುಲ್ಲು ತಟ್ಟೆ ತುಂಬ ನೀಟಾಗಿ ಹರಡ್ಕೊಳ್ಳಿ. ಇದನ್ನು ಸ್ಟೆಪ್ ಬೈ ಸ್ಟೆಪ್ಪು ಯಾವ ಥರ ಅಮ್ಮನವರಿಗೆ ಮಡ್ಲಕ್ಕಿ ವರಮಹಾಲಕ್ಷ್ಮಿ ಪೂಜೆಗೆ ಮುಂಚೆ ಮಡ್ಲಕ್ಕಿ ತಟ್ಟೆ ಜೋಡಿಸ್ಬಿಟ್ಟು ಅಮ್ಮನವ್ರ ಎದುರುಗಡೆ ಇಟ್ಟು ಪೂಜೆ ಮಾಡಿ ಬೇಡ್ಕೊಂಡು ಅಮ್ಮನವ್ರು ಆಹ್ವಾನ ಮಾಡಬೇಕು ಕಳ್ಸೋಕ್ಕೆ ಅನ್ನೋದು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಬ್ಲೌಸ್ ಪೀಸ್ ಇಡ್ತಾ ಇದ್ದೀನಿ. ಬ್ಲೌಸ್ ಪೀಸ್ ಜೊತೆ ಸೀರೆ ಇದ್ದರೆ ಸೀರೆನ ಇಡ್ಬೋದು. ನಾ ಸೀರೆ ದೇವ್ರಿಗೆ ಉಡ್ಸೋದ್ರಿಂದ ಸೀರೆನ ಇಡ್ತಿಲ್ಲ, ಬ್ಲೌಸ್ ಪೀಸ್ನ ಇಡ್ತಾ ಇದ್ದೀನಿ. ಬ್ಲೌಸ್ ಪೀಸ್ನಲ್ಲಿ ವಸ್ತ್ರಲಕ್ಷ್ಮಿ ಇರ್ತಾಳೆ ಅಂತ ಹೇಳ್ತಾರೆ. ಅದ್ರ ಜೊತೆಲಿ ಅರ್ಶಿನ ಕುಂಕುಮ ಇಡ್ತಾ ಇದ್ದೀನಿ. ಅರ್ಶಿನದಲ್ಲಿ ಗೌರಿ ದೇವಿ ಇರ್ತಾಳಂತೆ, ಕುಂಕುಮದಲ್ಲಿ ಮಹಾಲಕ್ಷ್ಮಿ ಇರ್ತಾಳಂತೆ. ಹಾಗೆ ಅರ್ಶಿನ ಕುಂಕುಮ ಎರಡೂ ಇದಕ್ಕೆ ಇಡಬೇಕು ಸಪ್ರೇಟಾಗಿಯೇ. ಅದ್ರ ಜೊತೆಲಿ ಅಮ್ಮನವ್ರಿಗೆ ಯಾವಾಗಲೂ ಕೆಂಪು ವಸ್ತ್ರ ಅಥವಾ ಕೆಂಪು ಬಳೆ, ಹಸಿರು ವಸ್ತ್ರ ಇಲ್ಲಾಂದರೆ ಹಸಿರು ಬಳೆನೇ ಇಡಬೇಕು, ತುಂಬ ಒಳ್ಳೆಯದು. ಬಳೆಯಲ್ಲಿ ಸರಸ್ವತಿ ದೇವಿ ಇರ್ತಾಳೆ ಅಂತ ಹೇಳ್ತಾರೆ. ಅದ್ರ ಜೊತೆಲಿ ಒಂದು ಗೊನೆ ಬಾಳೆಹಣ್ಣು ಇಡ್ತಿದ್ದೀನಿ. ಈ ಗೊನೆ ಬಾಳೆಹಣ್ಣಲ್ಲಿ 12 ಬಾಳೆಹಣ್ಣು ಇದ್ರೂ ಒಳ್ಳೆಯದು, ಅಥವಾ 16 ಇದ್ರೂ ಒಳ್ಳೆಯದು. ನಾನೊಂದು ಚಿಪ್ಪು ಬಾಳೆಹಣ್ಣು ತಂದಿದ್ದೆ, ಅದರಲ್ಲಿ 16 ಬಂದಿದೆ. ಈ ಬಾಳೆಹಣ್ಣಲ್ಲಿ ಜ್ಞಾನಲಕ್ಷ್ಮಿ ಇರ್ತಾಳೆ ಅಂತ ಹೇಳ್ತಾರೆ. ಜ್ಞಾನಲಕ್ಷ್ಮಿ ವಾಸಸ್ಥಳ ಬಾಳೆಹಣ್ಣಲ್ಲಿರುತ್ತೆ ಅಂತ ಹೇಳ್ತಾರೆ. ಈಗ ಇದ್ರ ಜೊತೆಲಿ ನಾನು ಎಲೆ ಅಡಿಕೆನ ಇಡ್ತಾ ಇದ್ದೀನಿ. 5 ವೀಳ್ಯದೆಲೆ ತೊಗೊಂಡಿದ್ದೀನಿ. ಎಲೆಯಲ್ಲಿ ಒಂಚೂರು ಹರಿದಿರೋದಾಗಲಿ ಏನೂ ಆಗಿರಬಾರ್ದು. ವೀಳ್ಯದೆಲೆ ತುಂಬ ನೀಟಾಗಿರಬೇಕು ವೀಳ್ಯದೆಲೆ. ಅದ್ರ ಜೊತೆಲಿ ಬಟ್ಲಡಿಕೆ, ಪೂರ್ಣ ಫಲ ಅಂತ ಹೇಳ್ತೀವಿ ನಾವು ಇದಕ್ಕೆ. ಇದರಲ್ಲಿ ಇಷ್ಟಲಕ್ಷ್ಮಿ ಇರ್ತಾಳಂತೆ. ಅಡಿಕೆಯಲ್ಲಿ ಇಷ್ಟಲಕ್ಷ್ಮಿ, ಪೂರ್ಣ ಫಲ ಅಡಿಕೆ ಅಂತೀವಿ ಇದನ್ನು ನಮ್ಮ ಕಡೆ. ಇಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ. ಇದನ್ನು ಪೂರ್ಣ ಫಲ ಅಡಿಕೆ ಅನ್ನೋದಕ್ಕೋಸ್ಕರ ಅಡಿಕೆ 5, ಎಲೆ 5 ಇಡ್ತಾ ಇದ್ದೀನಿ. ಅದ್ರ ಜೊತೆಲಿ ದಕ್ಷಿಣೆನೂ ಇಡ್ತಾ ಇದ್ದೀನಿ. ಆಯಿತಾ? ಈ ಪೂರ್ಣ ಫಲ ಅಡಿಕೆ ಇಡೋದ್ರಿಂದ ಆಯುಷು, ಯಶಸ್ಸು ಎಲ್ಲ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇದ್ರ ಜೊತೆಲಿ ನಾನೀಗ 3 ಅರಿಶಿನ ಕೊಂಬನ್ನು ಇಡ್ತಾ ಇದ್ದೀನಿ. ಇದರಲ್ಲಿ ಮುತ್ತೈದೆ ಸ್ಥಾನ ಲಭಿಸುತ್ತೆ ಇದರಿಂದ ಅಂತ ಹೇಳ್ತಾರೆ. ಮುತ್ತೈದೆ ಸ್ಥಾನಕ್ಕೋಸ್ಕರ 3 ಅರಿಶಿನ ಕೊಂಬನ್ನ ಇಡ್ತಾ ಇದ್ದೀನಿ. ಅರಿಶಿನ ಕೊಂಬಲ್ಲೂ ಅಷ್ಟೇ ಯಾವುದೇ ಥರ ಸಣ್ಣ ಪುಟ್ಟ ಮುರಿದಿರೋದಾಗಲಿ ಏನೂ ಆಗಿರಬಾರ್ದು, ಹಾಗೆ ಇಡಬೇಕು. ಈಗ ಅದ್ರ ಜೊತೆಲಿ ಬಾಚಣಿಕೆ ಇಟ್ಟಿದ್ದೀನಿ. ಬಾಚಣಿಕೆ ನಾನು ಹೊಸದನ್ನೇ ಇಟ್ಟಿದ್ದೀನಿ. ಇಲ್ಲಾಂದರೆ ಬಾಗಣ ಐಟಮ್ಸ್ ಅಂತ ಕೇಳಿದ್ರೆ ಅದು ಕೊಡ್ತಾರೆ, ಅದನ್ನು ಇಡ್ಬೋದು ನೀವು. ನಾವು ಹೊಸ ಬಾಚಣಿಕೆನೇ ಇಟ್ಟಿದ್ದೀನಿ. ಬಾಚಣಿಗೆಯಲ್ಲಿ ಶೃಂಗಾರ ಲಕ್ಷ್ಮಿ ಇರ್ತಾಳಂತೆ, ಕನ್ನಡಿನೂ ಇಟ್ಟಿದ್ದೀನಿ. ಕನ್ನಡಿಲಿ ರೂಪಲಕ್ಷ್ಮಿ ಇರ್ತಾಳೆ ಅಂತ ಹೇಳ್ತಾರೆ. ಅದ್ರ ಜೊತೆಲಿ ಕಾಡಿಗೆ ಮಿಸ್ ಮಾಡೋಕ್ಕಾಗತ್ತಾ? ಕಾಡಿಗೆನೂ ಇಟ್ಟಿದ್ದೀನಿ. ನಾವೇನು ಇದು ಮಾಡ್ತೀವೋ ಅದೆಲ್ಲನೂ ಅಮ್ಮನವ್ರಿಗೆ ಬೇಕು. ಕಾಡಿಗೆ ಒಳಗೆ ಲಜ್ಜಾಲಕ್ಷ್ಮಿ ಇರ್ತಾಳೆ ಅಂತ ಹೇಳ್ತಾರೆ. ಕೆಲವರು ಇದ್ರ ಜೊತೆ ಧಾನ್ಯಗಳನ್ನೂ ಇಡ್ತಾರೆ. ನಾವು ಧಾನ್ಯ ಏನು ಇಟ್ಟು ರೂಢಿ ಇಲ್ಲ ನಮಗೆ, ನಾವು ಧಾನ್ಯ ಏನು ಇಡ್ತಿಲ್ಲ. ಇದು ಬಳೆ ಬಿಚ್ಚಾಲೆ ಅಂತಾರೆ. ಇದು ಬಾಗಣದ ಐಟಮ್ಸಲ್ಲೇ ಬಂದಿರುತ್ತೆ ಬಳೆ ಬಿಚ್ಚಾಲೆ ಅಂತ. ಅದನ್ನ ಇಡ್ತಾ ಇದ್ದೀನಿ. ಇದ್ರ ಜೊತೆಲಿ ಅಚ್ಚು ಬೆಲ್ಲನ ಇಡಬೇಕು. ಇವಾಗ ಅಚ್ಚು ಬೆಲ್ಲನೂ ಅಷ್ಟೇ ಒಂಚೂರು ಆ ಕಡೆ ಈ ಕಡೆ ಏನು ಅದು ಸೈಡು ಮುರಿದೋಗಿರೋದಾಗಲಿ ಯಾವುದು ಏನೂ ಆಗಿರಬಾರ್ದು. ಅಚ್ಚು ಬೆಲ್ಲ. ಇದರಲ್ಲಿ ರಸಲಕ್ಷ್ಮಿ ಇರ್ತಾಳಂತೆ, ನೆನ್ಪಿಟ್ಕೊಳ್ಳಿ. ಇವೆಲ್ಲನೂ ಅಮ್ಮನವರಿಗೆ ಸೇರಿದಂಥ ವಸ್ತುಗಳು. ಹಾಗಾಗಿ ಇದನ್ನಿಷ್ಟು ಬಿಡಿಸಿ ಹೇಳ್ತಾ ಇದ್ದೀನಿ. ಅಚ್ಚು ಬೆಲ್ಲದಲ್ಲಿ ರಸಲಕ್ಷ್ಮಿ ಇರ್ತಾಳಂತೆ. ಈಗ ನಾವು ಇದ್ರ ಜೊತೆಲಿ ಒಣಕೊಬ್ಬರಿ ಗಿಟ್ಕನ್ನು ಇಡ್ತಾ ಇದ್ದೀನಿ. ಒಣಕೊಬ್ಬರಿಯಲ್ಲಿ ಸ್ವಲ್ಪ ಕಡಲೆ ಹಾಕ್ತಾ ಇದ್ದೀನಿ. ಈ ಕಡಲೆ ಹಾಕಿದ ಮೇಲೆ ಇದ್ರ ಜೊತೆಲಿ ಒಂದು 3 ಥರ ಡ್ರೈ ಫ್ರೂಟ್ಸ್ ಇಡ್ತಾ ಇದ್ದೀನಿ. ಬಾದಾಮಿ, ಗೋಡಂಬಿ, ಉತ್ತುತ್ತೆ 3 ಇಡ್ತಾ ಇದ್ದೀನಿ. ಒಣಕೊಬ್ಬರಿ ಖಾಲಿ ಇಡಬಾರ್ದು, ಅದರಲ್ಲಿ ಕಡಲೆ ಡ್ರೈ ಫ್ರೂಟ್ಸ್ ಯಾಕೆ ತುಂಬ್ತಾರೆ ಅಂತ ಹೇಳಿದ್ರೆ ಇದು ಮಡ್ಲು ತುಂಬ್ದಂಗಂತೆ ಅರ್ಥ.
ಅದಕ್ಕೋಸ್ಕರ ಅದನ್ನು ಖಾಲಿ ಬಿಡಬಾರ್ದು ಅಂತ ಅದ್ರ ಜೊತೆಲಿ ಕಡಲೆ ಹಾಕಿದೆ. ಅದ್ರ ಜೊತೆಲಿ ಉತ್ತುತ್ತೆ 5, ಬಾದಾಮಿ 5, ಗೋಡಂಬಿ 5 ನಾನು ಹಾಕಿದ್ದೀನಿ. ಅಲ್ಲೇ ಅಡ್ಜಸ್ಟ್ ಮಾಡಿ ಇಡಬೇಕು, ಯಾಕಂದರೆ ಎಷ್ಟೇ ಇಟ್ಕೊಂಡ್ರು ತಟ್ಟೆ ಸಣ್ಣದಾಗೆ ಕಾಣುತ್ತೆ. ಅದ್ರ ಜೊತೆಲಿ ಇಟ್ಟಿದ್ದೀನಿ. ಇದ್ರ ಜೊತೆಲಿ ತೆಂಗಿನಕಾಯಿ ಇಡ್ತಾಯಿದ್ದೀನಿ. ತೆಂಗಿನಕಾಯಿಯಲ್ಲಿ ಸಂತಾನ ಲಕ್ಷ್ಮಿ ಇರ್ತಾಳಂತೆ ಯಾವತ್ತೂ ಅಷ್ಟೇ. ಈ ಕೆಲವರು ಜೋಡಿ ತೆಂಗಿನಕಾಯಿನೂ ಇಡ್ತಾರೆ, ನಮ್ಮಲ್ಲಿ ಅದಿಲ್ಲ. ನಾನು ಒಂದೇ ತೆಂಗಿನಕಾಯಿ ಇಡೋದು. ಅಮ್ಮನವ್ರಿಗೆ ಕಳ್ಸೋಕ್ಕೆ ಅಮ್ಮನವ್ರನ್ನ ಆಹ್ವಾನ ಮಾಡಿದ್ಮೇಲೆ ನಾನು ಜೋಡಿ ತೆಂಗಿನಕಾಯಿ ಅಮ್ಮನವರಿಗೆ ಒಡಿಯೋಕೆ ಇಟ್ಕೊಳ್ತೀನಿ, ನೈವೇದ್ಯಕ್ಕೆ ಇಟ್ಕೊಳ್ತೀವಲ್ಲ ಆ ಥರ ಇಟ್ಕೊಳ್ತೀನಿ. ಅದು ಬಿಟ್ಟರೆ ಮಡ್ಲಕ್ಕಿಗೆ ನಾನು ಒಂದೇ ಕಾಯಿ ಇಡೋದು. ಮತ್ತು ಅಮ್ಮನವ್ರಿಗೆ ಸುವಾಸನೆ ಹೂವು ಅಂದರೆ ತುಂಬ ಇಷ್ಟ, ಹಾಗಾಗಿ ಮಲ್ಲಿಗೆ ಇಟ್ಟಿದ್ದೀನಿ. ಮಲ್ಲಿಗೆ ಜೊತೆಲಿ 5 ಗುಲಾಬಿ ಹೂವು ಇಡ್ತಿದ್ದೀನಿ. ಕೆಂಪಲ್ವಾ ಅಮ್ಮನಿಗೆ ಇಷ್ಟ ಅಂಥೇಳಿ ಕೆಂಪು ಗುಲಾಬಿ ಹೂವನ್ನು ಇಡ್ತಾಯಿದ್ದೀನಿ. ಇದಿಷ್ಟು ಇಟ್ಟ ಮೇಲೆ ಮಡ್ಲಕ್ಕಿ ಸಂಪೂರ್ಣ ಆಯಿತು ಅಂತ ಅರ್ಥ. ಇದು ಅಮ್ಮನವ್ರಿಗೆ ಇದನ್ನು ಅಮ್ಮನವ್ರ ಎದುರುಗಡೆ ಇಟ್ಟು ಇದು ಅಮ್ಮನವ್ರನ್ನ ಕಳ್ಸೋದೆಲ್ಲ ಆಹ್ವಾನ ಮಾಡಿದ್ಮೇಲೆ ಪೂಜೆ ಎಲ್ಲ ಮುಗಿದ ನಂತರ ಮನೆಯಲ್ಲೇ ಹೆಣ್ಮಕ್ಳಿದ್ರೆ ಹೆಣ್ಮಕ್ಳಿಗೆ ಕೊಡ್ಬೋದು, ಸೊಸೆಯವರು ಇದ್ದರೆ ಸೊಸೆಯವ್ರಿಗೆ ಕೊಡ್ಬೋದು, ಅಥವಾ ಹತ್ತಿರ ದೇವಸ್ಥಾನ ಇದ್ದರೆ ದೇವಸ್ಥಾನದಲ್ಲಿ ಮಡ್ಲಕ್ಕಿ ಅಮ್ಮನವ್ರಿಗೆ ಇಟ್ಟಿದ್ದು ಅಂತ ಹೇಳಿನೂ ಕೊಡ್ಬೋದು. ಅಥವಾ ಅದು ಆಗ್ದಲ್ಲೇ ಇದ್ದರೆ ದೇವಸ್ಥಾನ ದೂರ ಇದೆ ಅಂತಂಗೇನಾರಾದರೆ ಮನೆ ಒಳಗೇನೆ ನೀವೆಲ್ಲದನ್ನು ಯೂಸ್ ಮಾಡ್ಬೋದು. ಅಕಸ್ಮಾತ್ ದೇವಸ್ಥಾನಕ್ಕೆ ಕೊಟ್ಟರೆ ಬರಬೇಕಿದ್ರೆ ಖಾಲಿ ತಟ್ಟೆ ತರಬೇಡಿ, ಅದರಲ್ಲಿ 4 ಕಾಳು ಅಕ್ಕಿ ಕಾಳನ್ನ ಹಾಕ್ಕೊಂಡು ಬನ್ನಿ. ಅದನ್ನು ಒಂದು ಪಟ್ನ ಕಟ್ಟು ನಿಮ್ಮ ಮನೆ ಒಳಗೆ ಅಕ್ಕಿ ಡಬ್ಬದಲ್ಲಿ ಹಾಕಿಟ್ರೆ ಯಾವಾಗಲೂ ಸಂಪೂರ್ಣ ಐಶ್ವರ್ಯ, ಊಟದ್ದು ಅಕ್ಕಿ ಯಾವುದೂ ಖಾಲಿ ಆಗಬಾರ್ದು ಅಂತ ಸೂಚನೆ ಅದಿರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.